ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ತುಂಬ ಜನ ಕೇಳ್ತಾ ಇರೋದು ಏನಂದರೆ ಫ್ಯಾನ್ಸಿ ಸಾರಿ ಯಾಕೆ ತರಿಸಲ್ಲ ಜಾಸ್ತಿ ಹೆಗ್ಡೆ ಕಲೆಕ್ಷನ್ಸಲ್ಲಿ ಅಂತ. ನನಗೆ ವೆಂಡರ್ ಸಿಕ್ಕಿರಲಿಲ್ಲ, ಇವಾಗ ಒಂದು ವೆಂಡರ್ ಸಿಕ್ಕಿದ್ದಾರೆ, ಹಾಗೆ ರೀಸನೇಬಲ್ ರೇಟಲ್ಲಿ ಸಿಕ್ಕಿದೆ ಮತ್ತು ತುಂಬ ಚೆನ್ನಾಗಿರೋ ಮಟೀರಿಯಲ್ ಆಗಿದೆ. ಹಾಗೆ ಈ ವಿಡಿಯೋನ ಅಂದರೆ ಈ ಸಾರಿಯನ್ನು ವೇರ್ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ ಅಂತ ಈ ವಿಡಿಯೋದ ಎಂಡಲ್ಲಿ ನಾನು ಎಡಿಟ್ ಮಾಡಿ ಹಾಕಿರ್ತೀನಿ, ಮಿಸ್ ಮಾಡ್ಕೋಬೇಡಿ. ಹಾಗೆ ರೇಟು ಕೂಡ ನಿಮಗೆ ರೀಸನೇಬಲ್ ಪ್ರೈಸಲ್ಲಿದೆ, 1300 rupees ಫ್ರೀ ಶಿಪ್ಪಿಂಗ್ ಆಗಿರುತ್ತೆ. ಸೊ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀವಿ ಹೆಗ್ಡೆ ಕಲೆಕ್ಷನ್ಸು. ಫ್ರೀ ಶಿಪ್ಪಿಂಗ್ ಅಂದರೆ ನಿಜವಾಗೂ ನಾವು ಕೈಯಿಂದ ಹಾಕ್ಕೊಂಡು ಕೊಡ್ತಾ ಇಲ್ಲ, ಸಾರಿಯಲ್ಲೇ ಶಿಪ್ಪಿಂಗನ್ನು ಆ್ಯಡ್ ಮಾಡಿ ಫ್ರೀ ಶಿಪ್ಪಿಂಗ್ ಅಂತ ಹೇಳ್ತಾ ಇದ್ದೀವಿ. ನಾವು ಮೊದಲಿಂದನೂ ಹೇಳ್ತಾ ಇದ್ದೆ, ಬಟ್ ಶಿಪ್ಪಿಂಗ್ ಎಕ್ಸ್ಟ್ರಾ ಇಡಬೇಡಿ ಮ್ಯಾಮ್ ಅಂತ ಕೇಳ್ತಾ ಇದ್ದೆ. ಸೊ ಅದಕ್ಕೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಸಾರಿ ಜೊತೆಗೇ ಶಿಪ್ಪಿಂಗ್ ಚಾರ್ಜಸ್ ಎಷ್ಟಾಗುತ್ತೋ ಅದನ್ನು ಆ್ಯಡ್ ಮಾಡಿ ಫ್ರೀ ಶಿಪ್ಪಿಂಗ್ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ಇದು ಪಿಂಕ್ ಕಲರ್ ಆಗಿರುತ್ತೆ, ಬೇಬಿ ಪಿಂಕು, ಟಿಶ್ಯೂ ಮಟೀರಿಯಲ್ ಆಗಿರುತ್ತೆ, ಬಟ್ ತುಂಬ ಸಾಫ್ಟ್ ಆಗಿರೋ ಮಟೀರಿಯಲು, ಮೇಂಟೆನೆನ್ಸ್ ಕೂಡ ಫ್ರೀ ಆಗಿರುತ್ತೆ. ನೀವು ಹೆಂಗೆ ಬೇಕೋ ಹಂಗೆ ವೇರ್ ಮಾಡ್ಕೋಬೋದು. ಈ ಸಾರಿಗೆ ಇದೇ ಕಲರ್ ಬ್ಲೌಸ್ ಪೀಸ್ ಬಂದಿರುತ್ತೆ, ಅಂದರೆ ಈ ಥರ ವರ್ಕ್ ಸ್ಲೀವ್ಗೆ ಬಂದಿರುತ್ತೆ ಇದೇ ಕಲರು. ನೀವು ನೋಡಿ ವಿಡಿಯೋದಲ್ಲಿ ಎಂಡಲ್ಲಿ ನೋಡಿದ್ರೆ ನಾನು ವೇರ್ ಮಾಡಿ ಫೋಟೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. 1300ಗೆ ನೋಡಿ, ಫ್ರೀ ಶಿಪ್ಪಿಂಗು 1300. ಎಲ್ಲ ಪೀಸ್ಗಳು ಇವತ್ತು 1300. ಸಾಫ್ಟ್ ಮಟೀರಿಯಲ್ಲು, ಲೇಟಾಗಿ ಫ್ಯಾನ್ಸಿ ಸ್ಯಾರಿನ ತಂದ್ರೂ ತುಂಬ ಲೇಟೆಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಸೆಲೆಬ್ರಿಟಿ ಸ್ಯಾರೀಸು, ಇವಾಗ ಬಾಲಿವುಡ್ ಆ ಥರದ್ರೆಲ್ಲ ಹೀರೋಯಿನ್ಸ್ ಎಲ್ಲ ವೇರ್ ಮಾಡ್ಕೋತಾರಲ್ಲ, ಅವಾರ್ಡ್ ಫಂಕ್ಷನು ಆ ಥರದ್ದೆಲ್ಲ ಸ್ಯಾರಿಗಳಾಗಿರುತ್ತೆ. ಅಂದರೆ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ. ಯಾರಾದರೂ ರೀಸೇಲರ್ ಇದ್ದರೆ ನೀವು ಇದನ್ನು ನೀವು 1300ಗೆ ತೊಗೊಂಡು 1700 ತನಕ ಸೇಲ್ ಮಾಡ್ಕೋಬೋದು. ಯಾಕಂದರೆ ಇದರ ಬ್ಲೌಸ್ ಪೀಸು ಕೂಡ ನಿಮಗೆ ವರ್ಕ್ ಬ್ಲೌಸ್ ಪೀಸ್ ಬಂದಿದೆ. ಸೊ ವರ್ಕ್ ಬ್ಲೌಸ್ ಪೀಸ್ ನೀವು ಹೊರಗಡೆ ತೊಗೋತೀರಾ ಅಂದರೆ ರೇಟ್ ಜಾಸ್ತಿ ಇರುತ್ತೆ. ಹಾಗೆ ಮಟೀರಿಯಲ್ ಅಂತೂ ತುಂಬ ಚೆನ್ನಾಗಿರೋ ಮಟೀರಿಯಲ್. ಇದು ನೋಡಿ, ಇದು ವೈಟ್ ಕಲರ್ ಸಾರಿಗೆ ರೆಡ್ ಕಲರ್ ಡಿಸೈನ್ ಬಂದಿದೆಯಲ್ಲ, ಸೊ ರೆಡ್ ಕಲರು ಬ್ಲೌಸ್ ಪೀಸ್ ಇರುತ್ತೆ. ನೆಕ್ಸ್ಟು ಪರ್ಪಲ್, ಇದೇ ಸ್ಯಾರಿ ನಾನು ವೇರ್ ಮಾಡಿದ್ದೆ ನೋಡಿ, ಇದೇ ಸ್ಯಾರಿ ಅಂದರೆ ಇದೇ ಕಲರಿನ ಸ್ಯಾರಿನ ವೇರ್ ಮಾಡಿದ್ದೆ ನೋಡಿ. ನಾವು ವೈಟು ಮತ್ತು ಪರ್ಪಲಲ್ಲಿ ಪರ್ಚೇಸ್ ಮಾಡಿ ಫಸ್ಟು ಟೆಸ್ಟ್ ಮಾಡಿ ಈ ಸ್ಯಾರಿ ಚೆನ್ನಾಗಿ ಬರುತ್ತಂತ ನೋಡಿ ಆಮೇಲೆ ಬಲ್ಕಲ್ಲಿ ತರಿಸಿದ್ದೀವಿ. ಸೊ 100% ಚೆನ್ನಾಗಿ ಬಂದಿದೆ, ವಾಶ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಾನು ಇದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾವುದೇ ಹೊಸ ಮಟೀರಿಯಲ್ನ ನಾವು ಹೆಗ್ಡೆ ಕಲೆಕ್ಷನ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ನಾವು ಯೂಸ್ ಮಾಡಿ ನೋಡಿ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಯಾಕಂದರೆ ನನ್ನ ಕಸ್ಟಮರು ಇವಾಗ ಅದನ್ನು ಯೂಸ್ ಮಾಡ್ತಿದ್ದಾರೆ ಅಂದರೆ ಮನಸ್ಸಿಂದ ಯೂಸ್ ಮಾಡಬೇಕು. ಅಯ್ಯೋ ದುಡ್ಡು ಕೊಟ್ಟಿದ್ದೀವಲ್ಲ ಅನ್ನೋ ಒಂದು ಬೇಜಾರಿಂದ ಯೂಸ್ ಮಾಡಬಾರ್ದು, ಖುಷಿಪಟ್ಟು ಯೂಸ್ ಮಾಡಬೇಕು. ಖುಷಿಯಾಗಿ ಅದನ್ನು ಸ್ಯಾರಿನ ಉಟ್ಕೊಂಡು ನಮಗೆಲ್ಲ ಫೋಟೋ ಕಳಿಸ್ತಾ ಇದ್ದರೆ ನಿಜವಾಗೂ ಖುಷಿಯಾಗತ್ತೆ. ನಾವು ಮಾಡಿರೋ ಕೆಲಸಕ್ಕೆ ಸಾರ್ಥಕತೆ ಅಂತ ಅನಿಸುತ್ತೆ. ಇದು ನೋಡಿ, ವೈಟ್ ಕಲರ್ಗೆ ನೋಡಿ ಈ ಥರ ಡಿಸೈನ್ ಬಂದಿದೆ ಅಲ್ವಾ ಮೆಂತೆಯಲ್ಲೂ. ಸೊ ಅದೇ ಕಲರ್ ನಿಮಗೆ ಬ್ಲೌಸ್ ಪೀಸ್ ಬಂದಿರುತ್ತೆ ನೋಡಿ, ಈ ಥರ ವರ್ಕ್ ಬಂದಿರುತ್ತೆ. ಸೊ ಈ ಥರ ವರ್ಕ್ ಬ್ಲೌಸ್ ಪೀಸ್ ಎಲ್ಲ ನೀವು ಹೊರಗಡೆ ತೊಗೊಳ್ತೀನಿ ಅಂದರೆ 250-300 ರೇಂಜಲ್ಲಿ ಇರುತ್ತೆ, ಅದು ಈ ಟಿಶ್ಯೂ ಮಟೀರಿಯಲಲ್ಲಿ. ಓಕೆ, ಸೊ ಅದಕ್ಕೋಸ್ಕರನೇ ಈ ಸ್ಯಾರಿನ ನೀವು ರೀಸೇಲರ್ ಯಾರಾದರೂ ಸೇಲ್ ಮಾಡ್ಕೋತೀರ ಅಂದರೆ ಮಿನಿಮಮ್ 300-400 ರೂಪಾಯಿ ಇಟ್ಕೊಂಡು ಸೇಲ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಯಾವುದಿದೆ ನೋಡೋಣ. ವಾವ್, ಪೀಚ್ ಕಲರ್ ಚೆನ್ನಾಗಿದೆ. ಇದಕ್ಕೆ ಇದೇ ಕಲರ್ ಬ್ಲೌಸ್ ಪೀಸ್ ಬಂದಿರುತ್ತೆ, ವರ್ಕ್ ಬಂದಿರುತ್ತೆ. ನೆಕ್ಸ್ಟು ಲೈಟ್ ಸ್ಕೈ ಬ್ಲೂ. ವಾವ್, ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಕಲರ್. ಬಟ್ ಎಲ್ಲ ಸಾರಿ ನಾನೇ ಇಟ್ಕೊಬಿಟ್ರೆ ನಾನು ವ್ಯಾಪಾರ ಮಾಡಿ ಏನು ಪ್ರಯೋಜನ ಆಗುತ್ತೆ? ಹಂಗೆ ಆಗುತ್ತೆ. ಇವಾಗ ಹೆಣ್ಮಕ್ಳಿಗೆ ಸಾರಿ ಅಂದರೆ ಆಸೆ ಅಲ್ವಾ, ನೋಡಿದ ತಕ್ಷಣ ಎಲ್ಲ ಕಲರು ಬೇಕು ಅಂತ ಅನಿಸುತ್ತೆ. ಅದೂ ಈ ಥರ ತುಂಬ ಡಿಫ್ರೆಂಟ್ ಆಗಿರೋ ಸಾರಿಗಳು ಬಂದಾಗ ಎಲ್ಲ ಕಲರು ಅದನ್ನು ಇಟ್ಕೊಬಿಡೋಣ ಅನಿಸುತ್ತೆ. ಸೊ ಇದಿಷ್ಟು ಪೀಸ್ ಅವೈಲೇಬಲ್ ಇದೆ, ಎಲ್ಲನೂ 1300ಗೆ ಕೊಡ್ತಾ ಇದ್ದೀನಿ, ಮಿಸ್ ಮಾಡ್ಕೋಬೇಡಿ. ಹೆಂಗಂದರೆ ನೀವು ಕಬಾರ್ಡ್ ಓಪನ್ ಮಾಡಿದ್ರೆ ನಮ್ಮ ಹೆಗ್ಡೆ ಕಲೆಕ್ಷನ್ಸ್ನ ಸಾರಿನೇ ಎಲ್ಲ ಕಾಣಬೇಕು ಮತ್ತು ಅದೇ ನಿಮಗೆ ಇಷ್ಟ ಆಗಬೇಕು, ಅದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ಏನಂದರೆ ಇವಾಗ ಕಬಾರ್ಡ್ ತೆಗೆದ ತಕ್ಷಣ ಯಾವುದೋ ಒಂದು ಬಟ್ಟೆ ಇರುತ್ತೆ, ಅಯ್ಯೋ ಇದು ಬೇಡ, ಇದು ಅಷ್ಟೊಂದು ಚೆನ್ನಾಗಾಗಲ್ಲ ಉಟ್ಕೊಳ್ಳೋಕ್ಕೆ ಅಂತ ಅದನ್ನ ಸೈಡಲ್ಲಿಟ್ಟು ಬೇರೆದು ಹುಡುಕ್ತೀವಲ್ವ. ಆ ಹೆಗ್ಡೆ ಕಲೆಕ್ಷನ್ಸಲ್ಲಿ ಆ ಸೈಡಲ್ಲಿ ಇರುವಂಥ ಸಾರಿಗಳನ್ನ ನಾವು ಕೊಡೋಕ್ಕೆ ಇಷ್ಟಪಡಲ್ಲ. ಇವಾಗ ಸ್ವಲ್ಪ 100-200 ರೂಪಾಯಿ ಜಾಸ್ತಿ ಆದ್ರೂ ನಿಮ್ಗೆ ಇಷ್ಟಪಟ್ಟು ಹುಡುಕಿ ಆ ಸಾರಿನೇ ಉಟ್ಕೋಬೇಕು, ಇದು ಹೆಗ್ಡೆ ಕಲೆಕ್ಷನ್ಸಲ್ಲಿ ತೊಗೊಂಡಿದ್ದು ಅಂತ ನಿಮಗೆ ತಲೆಯಲ್ಲಿ ನೆನಪಿರಬೇಕು ಆ ಮಟೀರಿಯಲ್ಲು. ಅಂದರೆ ಅದನ್ನು ವೇರ್ ಮಾಡುವಾಗ ಅದು ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ಹುಡುಕಿ ತರ್ತೀವಿ. ನಾವು ಹಗಲು ರಾತ್ರಿ ಕುತ್ಕೊಂಡು ವೆಂಡರ್ ಹುಡುಕ್ತಾ ಇರ್ತೀವಿ. ನಾವು ಇವಾಗ ಸಾರಿ ಬಿಸ್ನೆಸ್ ಮಾಡ್ತೀವಲ್ವ, ಸೊ ನಮ್ಮ ಕೆಲಸ ಏನಂದರೆ ಅನ್ಕೋಬೋದು ತುಂಬ ಈಸಿ, ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಆಯಿತು, ಮನೆ ಕಳಿಸ್ತಾರೆ, ಇಲ್ಲ ಅಂಗಡಿಗೆ ಹೋಗಿ ತೊಗೊಂಡು ಬರ್ತಾರೆ. ಇಲ್ಲ, ಹೆಂಗಂದರೆ ಇದು ಒಂದು ಮಟೀರಿಯಲ್ಗೋಸ್ಕರ 1 ವಾರ ನಾವು ಹಗಲು ರಾತ್ರಿ ಅಂತ ಸರ್ಚ್ ಮಾಡ್ತಾ ಇರ್ತೀವಿ. ಯಾವ ವೆಂಡರ್ ಇದೆ, ಯಾರು ಹೋಲ್ಸೇಲರ್ ಇದ್ದಾರೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದೆಲ್ಲ ಡೀಟೇಲ್ಸ್ ಹುಡುಕಿ ಫೈನಲಿ ನಮ್ಗೆ ಬೇಕಾದ ರೇಟು, ಕಡಿಮೆ ರೇಟು, ಒಳ್ಳೆ ಕ್ವಾಲಿಟಿ ಬರೋ ತನಕ ಬಿಡಲ್ಲ ನಾವು. ಸೊ ಅಷ್ಟು ಕೆಲಸ ಇರುತ್ತೆ ಹಿಂದ್ಗಡೆ ಬಿಸ್ನೆಸ್ ಮಾಡೋರಿಗೆ.
ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿದೇ ಥರ ಈ ವಿಡಿಯೋ ಎಂಡಲ್ಲಿ ನಾನು ಈ ಸಾರಿಯನ್ನು ವೇರ್ ಮಾಡಿ ಉಟ್ಕೊಂಡಿರೋದು ಯಾವ ಥರ ಕಾಣಿಸುತ್ತೆ, ಯಾವ ಥರ ಇವಾಗ ನೆರಿಗೆ ಹೇಗೆ ಕೂತ್ಕೊಳ್ಳುತ್ತೆ, ಪಲ್ಲು ಯಾವ ಥರ ಬರುತ್ತೆ, ಡಿಸೈನ್ ಹೆಂಗಿರುತ್ತೆ, ವರ್ಕ್ ಹೆಂಗಿರುತ್ತೆ, ಎಲ್ಲ ಡೀಟೇಲ್ಸನ್ನು ನೀವು ನೋಡ್ಬೋದು ಆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟಿಂದಲೇ ನಾವು ಇಷ್ಟೊಂದು ರೀಸ್ಟಾಕ್ ಮಾಡ್ತಾ ಇದ್ದೀನಿ. ಸೊ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ನಾನು ಅಷ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಷ್ಟು ರೀಸ್ಟಾಕ್ ಮಾಡ್ತಾ ಇರ್ತೀನಿ. ಯಾಕಂದರೆ ಇವಾಗ ನೀವು ಪರ್ಚೇಸ್ ಮಾಡಿಲ್ಲ ಅಂದರೆ ನಾನು ಎಲ್ಲಿಂದ ನಾನು ರೀಸ್ಟಾಕ್ ಮಾಡ್ಸೋಕ್ಕಾಗತ್ತೆ ಅಲ್ವಾ. ಸೊ ಪರ್ಚೇಸ್ ಮಾಡಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿಲ್ಲ ಅಂದರೆ ಅದು ಇಷ್ಟ ಆಗಿಲ್ಲ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಅದನ್ನು ರೀಸ್ಟಾಕ್ ಮಾಡಿಸಲ್ಲ. ಯಾವ್ದು ತುಂಬ ಇಷ್ಟ ಆಗಿದೆ ಅಂತಲೂ ಮೆಸೇಜ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ಟೈಮ್ ಜಾಸ್ತಿ ರೀಸ್ಟಾಕ್ ಮಾಡಿಸ್ತೀವಿ. 10 ಪೀಸ್ ತರಿಸಿದ್ದನ್ನು 100 ಪೀಸ್ ತರಿಸ್ತೀವಿ. ಸೊ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ರೆಂಡ್ಸಿಗೂ ನನ್ನ ಯೂಟ್ಯೂಬ್ ಚಾನಲ್ ಲಿಂಕನ್ನು ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವರು ಕೂಡ ಯೂಸ್ ಮಾಡ್ಕೊಳ್ಳಿ. ಮದುವೆ ಮುಂಚಿಗಳಿಗೆಲ್ಲ ಬೇಕಿದ್ದರೆ ನಮ್ಮ ಕಡೆಯಿಂದ ಎಷ್ಟು ಬೇಕಾದ್ರೂ ಕ್ವಾಂಟಿಟಿ ಸಾರಿಗಳನ್ನ ತರಿಸ್ಕೊಡ್ತೀವಿ. ಥ್ಯಾಂಕ್ ಯು.